ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಈ ಹಣ್ಣನ್ನು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಇದು ಸಿಹಿ ಕಂಚಿ ಅಂತ ಹೇಳಿ ಕರಿತೀವಿ. ಇದು ಮಲೆನಾಡು ಸೈಡು ಹೆಚ್ಚಾಗಿ ಸಿಗತ್ತೆ. ಇದು ಕಂಚಿಕಾಯಿ ಇದ್ದಂಗೆ ಇರುತ್ತೆ. ಸಿಹಿ ಕಂಚಿ ಹಣ್ಣು ಅಥವಾ ಕಂಚಿಕಾಯಿ ಅಂತೀವಲ್ಲ, ಅದೇ ಇದು ಮೋಸಂಬಿ ಹಣ್ಣಿನ ಜಾತಿಗೆ ಸೇರಿರುವಂಥದ್ದು. ಮೋಸಂಬಿ ಹಣ್ಣು ಥರನೇ ಇರುತ್ತೆ. ಇದರ ತೊಳೆಗಳು ದೊಡ್ಡದಾಗಿರುತ್ತೆ. ಇದು ಹುಳಿಸಿ ಇರೋದ್ರಿಂದ ನೀವು ಇದಕ್ಕೆ ಉಪ್ಪು, ಖಾರದ ಪುಡಿ ಅಥವಾ ಕಾಳು ಮೆಣಸನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದರದ್ದು ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದರೆ, ಇದು ಪಿತ್ತ ಶಮನಕಾರಿ ಅಂತ ಹೇಳ್ತಾರೆ. ಪಿತ್ತದಿಂದ ಬರೋವಂಥ ತಲೆನೋವಾಗಲಿ, ವಾಮಿಟ್ ಆಗಲಿ ಅಥವಾ ಒಂಥರ ತಲೆ ಸುತ್ತಾಗಲಿ ಇದು ಕಡಿಮೆ ಮಾಡುತ್ತೆ. ಇದು ರೆಗ್ಯುಲರ್ ಆಗಿ ತಿಂತ ಬಂದರೆ ಪಿತ್ತ ಇರೋರಿಗೆ ತುಂಬಾ ಒಳ್ಳೆಯದು. ಪಿತ್ತ ಕಡಿಮೆ ಆಗುತ್ತೆ, ಹಾಗೆಯೇ ದೇಹ ತಂಪು ಕೂಡ ಆಗುತ್ತೆ. ರಕ್ತ ಶುದ್ಧಿ ಮಾಡೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದೇ ಹಣ್ಣಾಗಲಿ ಮೂಸಂಬಿ ಜಾತಿಗೆ ಸೇರಿರೋವಂಥದ್ದು. ನಿಂಬೆಹಣ್ಣು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೂಸಂಬಿ, ಈಗ ಹುಷಾರಿಲ್ಲದೆ ಇರೋರಿಗೆ ಮೂಸಂಬಿ ಕೊಡ್ತಾರೆ, ಅದೇ ರೀತಿಯಾಗಿ ಇದು ಕೂಡ ಹುಷಾರಿಲ್ಲದೆ ಇರೋರಿಗೆ ಸ್ವಲ್ಪ ಎನರ್ಜಿಯನ್ನು ಕೊಡುತ್ತೆ, ಹಾಗೆಯೇ ಅವರ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಸೊ ನೀವು ಯಾವುದೇ ಹಣ್ಣಾಗಲಿ ಎಲ್ಲದೂ ಕೂಡ ದೇಹಕ್ಕೆ ಒಳ್ಳೆಯದೇ. ನಾವು ಆದಷ್ಟು ರೋಡ್ ಸೈಡ್ ಸಿಗೋವಂಥ ಎಲ್ಲ ಸ್ನ್ಯಾಕ್ಸ್ನ ಬಿಟ್ಟು ಈ ಹಣ್ಣುಗಳನ್ನ ಸೇವಿಸ್ತಾ ಬಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ.